ನಮಸ್ತೆ ಫ್ರೆಂಡ್ಸ್, ಶಾಲಾ ಮಕ್ಕಳಿಗಾಗಿ ನನ್ನ ಪ್ರಬಂಧ ಯೋಗದ ಮಹತ್ವ. ಪೀಠಿಕೆ. ಪ್ರಾಚೀನ ಭಾರತದಲ್ಲಿ ಹುಟ್ಟಿ ಬೆಳೆದ ಯೋಗವು ಪ್ರಪಂಚಕ್ಕೆ ಋಷಿಗಳು ನೀಡಿದ ವಿಜ್ಞಾನವಾಗಿದೆ. ದೈಹಿಕ ಮಾನಸಿಕ ಪ್ರಕಾರದ ಶಿಸ್ತುಗಳು ಹಾಗೂ ಅಭ್ಯಾಸಗಳ ಒಂದು ಗುಂಪನ್ನು ಯೋಗ ಎನ್ನಬಹುದು. ಈ ಪದವು ಸಂಸ್ಕೃತ ಮೂಲಧಾತುವಾದ ಯಜ್ಜಿನಿಂದ ಬಂದಿದೆ. ಯೋಗವೆಂದರೆ ದೇಹ ಮತ್ತು ಮನಸ್ಸುಗಳನ್ನು ಬೆಸೆಯುವ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ. ವಿಷಯ ವಿವರಣೆ. ಯೋಗವು 8 ಅಂಗಗಳನ್ನು ಹೊಂದಿದೆ. ಇವುಗಳನ್ನು ಅಷ್ಟಾಂಗ ಯೋಗ ಎನ್ನುವರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳೇ ಆ 8 ಅಂಗಗಳು. ಯೋಗಗಳಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಹಾಗೂ ರಾಜಯೋಗಗಳೆಂಬ 4 ವಿಧಗಳಿವೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಮಾನವನು ತನ್ನ ಸಂಪೂರ್ಣ ವಿಕಾಸವನ್ನು ಒಂದು ಜನ್ಮದಲ್ಲಿ ಅಥವಾ ಕೆಲವು ತಿಂಗಳು ಅಥವಾ ಕೆಲವು ಗಂಟೆಗಳಲ್ಲಿ ಸಾಧಿಸಬಹುದಾದ ಸಾಧನವೇ ಯೋಗ. ವಿಶ್ವದಾದ್ಯಂತ 2015 ಜೂನ್ 21ರಂದು ಮೊದಲ ಬಾರಿಗೆ 177 ರಾಷ್ಟ್ರಗಳಲ್ಲಿ ವಿಶ್ವ ಯೋಗ ದಿನ ಆಚರಿಸಲಾಯಿತು. ಪ್ರತಿ ವರ್ಷವೂ ಜೂನ್ 21 ಯೋಗ ದಿನವನ್ನಾಗಿ ಆಚರಿಸುತ್ತೇವೆ. ಧ್ಯಾನ, ಯೋಗಾಸನ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೈಹಿಕ ವ್ಯಾಯಾಮಗಳು ಈ ದಿನದ ಪ್ರಮುಖ ಕಾರ್ಯಕ್ರಮಗಳಾಗಿವೆ. ದೇಹವನ್ನು ಶಿಸ್ತುಬದ್ಧವಾಗಿ, ಕ್ರಮವತ್ತಾಗಿ, ನಿಧಾನವಾಗಿ, ಉಸಿರಿನ ಗತಿಯೊಂದಿಗೆ ಬೇಕಾದ ರೀತಿಯಲ್ಲಿ ಬಾಗಿಸುವುದು, ತಿರುಗಿಸುವುದು, ಚಲಿಸುವಿಕೆ ಮಾಡುವುದರಿಂದ ಮಾನವನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಯೋಗದಿಂದ ಶರೀರದಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ. ಜೀರ್ಣಾಂಗ ವ್ಯೂಹ, ಶ್ವಾಸಕೋಶ, ಹೃದಯ, ನರಮಂಡಲ, ಮಿದುಳು ಮುಂತಾದ ಎಲ್ಲ ಅಂಗಗಳ ಚಟುವಟಿಕೆಗಳು ಚುರುಕುಗೊಳ್ಳುತ್ತದೆ. ದೇಹದ ಪ್ರತಿಯೊಂದು ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ. ದೇಹದ ಹಲವು ಕಾಯಿಲೆಗಳು ಯೋಗದಿಂದ ಗುಣವಾಗುತ್ತದೆ. ಮನಸ್ಸು ಪ್ರಶಾಂತವಾಗುತ್ತದೆ. ಮಾನಸಿಕ ಕಾಯಿಲೆಗಳು ಕೂಡ ಯೋಗದಿಂದ ಕಡಿಮೆಯಾಗುತ್ತದೆ. ಯೋಗಾಭ್ಯಾಸಿಯು ಉಸಿರಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಳ್ಳಲೇಬೇಕು. ಉಸಿರಿಗೂ ಮನಸ್ಸಿಗೂ ನಿಕಟ ಸಂಬಂಧವಿದೆ. ಆದ್ದರಿಂದ ಮನಸ್ಸು ಹತೋಟಿಗೆ ಬರಬೇಕಾದರೆ ಉಸಿರಿನ ನಿಯಂತ್ರಣ ಅತ್ಯಗತ್ಯ. ಇದರಿಂದ ನಮ್ಮ ಮನಸ್ಸಿನಲ್ಲಿರುವ ಋಣಾತ್ಮಕ ಭಾವನೆಗಳು ಅಳಿದು ಧನಾತ್ಮಕ ಭಾವನೆಗಳು ಬೆಳೆಯುತ್ತದೆ. ಮಾನಸಿಕ ಸ್ಥಿರತೆ ಹಾಗೂ ಏಕಾಗ್ರತೆಯು ಹೆಚ್ಚಾಗುತ್ತದೆ. ಉಪಸಂಹಾರ. ಒಟ್ಟಿನಲ್ಲಿ ಯೋಗವು ಮನುಷ್ಯನನ್ನು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಪ್ರತಿನಿತ್ಯ ಕ್ರಮಬದ್ಧವಾಗಿ ಯೋಗಾಸನಗಳನ್ನು ಮಾಡುವುದರಿಂದ ನಾವು ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಉತ್ತಮ ಜೀವನವನ್ನು ನಡೆಸಬಹುದು. ಧನ್ಯವಾದಗಳು.